ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೀವೇನಾದರೂ RRB NTPC ಅಂಡರ್ ಗ್ರಾಜ್ಯುಯೇಟೆಡ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಎಕ್ಸಾಮ್ ಡೇಟು ಫಿಕ್ಸ್ ಆಗಿವೆ, ಹೌದಾ? ಮೇ 7ನೇ ತಾರೀಕಿನಿಂದ ಪರೀಕ್ಷೆಗಳು ಪ್ರಾರಂಭವಾಗುತ್ತೆ. ಇದರಲ್ಲೇ 2 ಶಿಫ್ಟ್ ಇದ್ದಾವೆ. ಅಂದ್ರೆ ಏನು, ಒಂದು ಸೆಟ್ಟು ಮೇ 7ರಿಂದ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಶಿಫ್ಟು ಜೂನಲ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಯಾವಾಗ ಮತ್ತು ನಿಮ್ಮದು ಸಿಟಿ ಇಂಟಿಮೇಷನ್ ಸ್ಲಿಪ್ ಯಾವಾಗ ಬರುತ್ತೆ, ಪ್ರತಿಯೊಂದು ಮಾಹಿತಿಯನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇವೆ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ನೀವೇನಾದರೂ RRB NTPC ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮಲ್ಲಿ PDF ನೋಟ್ಸ್ ಇದ್ದಾವೆ, ಹಾಗೆ ಕ್ವಶನ್ ಪೇಪರ್ಸ್ಗಳಿದ್ದಾವೆ. 2025ರ ಕ್ವಶನ್ ಪೇಪರ್ಸ್ಗಳು, ಒಟ್ಟು 25 ಕ್ವಶನ್ ಪೇಪರ್ಸ್ಗಳು, ಹಾಗೆ GK ಸೈನ್ಸು, ಮ್ಯಾಥಮೆಟಿಕ್ಸು, ಹಾಗೆ ರೀಸನಿಂಗ್ PDF ನೋಟ್ಸ್, ಎಕ್ಸ್ಪ್ಲೇನ್ PDF ನೋಟ್ಸು, ಕ್ವಶನ್ ಪೇಪರ್ಸ್ ಇದ್ದಾವೆ. ಈ ಕ್ವಶನ್ ಪೇಪರು ಅಥವಾ ನೋಟ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ತೆಗೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ಒಂದು 13ನೇ ತಾರೀಕಿಗೆ ಒಂದು ನೋಟಿಸ್ ಬಂತು, RRB ಕಡೆಯಿಂದ ನೋಟಿಸ್ ಬಂತು. ಆ ನೋಟಿಸ್ನಲ್ಲಿ ಏನಿತ್ತು ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ CBT 1 RRB NTPCದು ಅಂಡರ್ ಗ್ರ್ಯಾಜುಯೇಟೆಡ್, ಅಂದರೆ PUC ಮೇಲೆ ಯಾರು ಹಾಕಿರ್ತೀರ ನೋಡಿ ಅವ್ರದ್ದು ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ ಅಂತ ಬಂತು. ಅದರ ಪ್ರಕಾರ ಯಾವಾಗಿದೆ ಅಂದರೆ ನೋಡ್ತಾ ಇದ್ದೀರಾ, ಮೇ 7, 8, 9 ಮೇ 7, 8, 9ನೇ ತಾರೀಕು, ಮೇ ತಿಂಗಳಲ್ಲಿ 3 ದಿನ ಮಾತ್ರ ಇರುತ್ತೆ ಎಕ್ಸಾಮ್. 3 ದಿನ ಮಾತ್ರ ಇರುತ್ತೆ. ಎಲ್ಲರೂ ಮೇ ಅಂತ ತಿಳ್ಕೊಂಡಿರ್ತೀರಾ, ಮೇ ತಿಂಗಳಲ್ಲಿ 3 ದಿನ ಮಾತ್ರ ಇರುತ್ತೆ. ಅದಾದ ನಂತರ ಜೂನ್ 13ರಿಂದ ಸ್ಟಾರ್ಟ್ ಆಗುತ್ತೆ. ಜೂನ್ 13ರಿಂದ ಜೂನ್ 13, 14, 15ರಲ್ಲ 16ರಿಂದ 21, ಹೌದಾ? ಮೇ ಮತ್ತು ಜೂನ್ನಲ್ಲಿ ನಿಮ್ಮ ಪರೀಕ್ಷೆಗಳು ನಡೀತವೆ. ಹಾಗಾದರೆ ಸಿಟಿ ಇಂಟಿಮೇಷನ್ ಸ್ಲಿಪ್ಪು ಯಾವಾಗ ಬರುತ್ತೆ? ನಿಮ್ಮ ಪರೀಕ್ಷೆ 10 ದಿನ ಇದ್ದಾಗ, ನಿಮ್ಮದೇನಾದರೂ ಮೇ 7ನೇ ತಾರೀಕಿಗೆ ನಿಮ್ಮದು ಎಕ್ಸಾಮ್ ಇದ್ದರೆ ಅಲ್ಲಿಂದ 10 ದಿನ ಮುಂಚೆ ನಿಮ್ಮದು ಸಿಟಿ ಇಂಟಿಮೇಷನ್ ಸ್ಲಿಪ್ ಬರುತ್ತೆ. ಅಂದರೆ ಯಾವ ಊರಲ್ಲಿ, ಯಾವ ಎಕ್ಸಾಮ್ ಸೆಂಟರ್ನಲ್ಲಿ ನಿಮ್ಮದು ಪರೀಕ್ಷೆ ಇದೆ, ಯಾವ ಶಿಫ್ಟ್ನಲ್ಲಿ ಅನ್ನೋದು ಬರುತ್ತೆ. ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಮುಂದೆ. ನಿಮ್ಮದು ಎಕ್ಸಾಮ್ ಯಾವಾಗಿಂದ ಸ್ಟಾರ್ಟು? ಮೇ 7, 8, 9ರಿಂದ ಇರುತ್ತೆ. ಹಾಗೆ ಜೂನ್ 13, 14, 16ರಿಂದ 21ರವರೆಗೆ ಇರುತ್ತೆ. ಇದು ನಿಮ್ಮ ಪರೀಕ್ಷಾ ದಿನಾಂಕ. ಹಾಗೆ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂದರೆ ನಿಮ್ಮದು ಎಕ್ಸಾಮು 4 ದಿನ ಇದ್ದಾಗ ಮಾತ್ರ. ನಿಮ್ಮದೇನಾದರೂ ಮೇ 7ನೇ ತಾರೀಕಿಗೆ ಪರೀಕ್ಷೆ ಇದೆ ಅಂದರೆ 4ನೇ ತಾರೀಕಿಗೆ ನಿಮ್ಮದು ಹಾಲ್ ಟಿಕೆಟ್ ಬಂದಿರುತ್ತೆ. ಮೇ 4ನೇ ತಾರೀಕು ಹಾಲ್ ಟಿಕೆಟು ಬಂದಿರುತ್ತೆ, ಹೌದಾ? ಇಷ್ಟು ಪರೀಕ್ಷಾ ದಿನಾಂಕದ ಬಗ್ಗೆ ಮಾಹಿತಿ. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.